ಅಯೋಧ್ಯೆ ದೇಣಿಗೆ ಹುಂಡಿ ಕಳವು ಬೆನ್ನಲ್ಲೇ ಕಠಿಣ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಹುಂಡಿ ಎಣಿಕೆ ಮಾಡುವವರಿಗೆ ಇನ್ಮುಂದೆ ಹೊಸ ಡ್ರೆಸ್ ಕೋಡ್ ಇರುತ್ತೆ. ಅಯೋಧ್ಯೆ ದೇಣಿಗೆ ಹುಂಡಿ ಕಳವು ಬೆನ್ನಲ್ಲೇ ಈಗ ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡಲಾಗ್ತಾ ಇದೆ. ಹುಂಡಿ ಎಣಿಕೆ ಮಾಡೋರ್ಗೆ ಇನ್ನು ಮುಂದೆ ಹೊಸ ಡ್ರೆಸ್ ಕೋಡ್ ಅನ್ನ ನೀಡಿದ್ದಾರೆ. ರಾಮ ಮಂದಿರ ದೇಗುಲ ಟ್ರಸ್ಟ್ ನಿಂದ ಹೊಸ ರೂಲ್ಸ್ ಜಾರಿಯಾಗಿದೆ. ಅಯೋಧ್ಯೆ ಹುಂಡಿ ಎಣಿಸುವ ಸಿಬ್ಬಂದಿಗೆ ಜೇಬಿಲ್ಲದ ಯೂನಿಫಾರ್ಮ್ ಅನ್ನ ಧರಿಸಬೇಕು. ಕಠಿಣ ನಿಯಮವನ್ನ ಜಾರಿ ಮಾಡಿರೋ ಬೆನ್ನಲ್ಲೇ 23 ಸಿಬ್ಬಂದಿಯಿಂದ ರಾಜೀನಾಮೆಯನ್ನ ನೀಡಿದ್ದಾರೆ. ಸಿಬ್ಬಂದಿ ಅಕ್ರಮ ತಡೆಗಟ್ಟುವ ಉದ್ದೇಶದಿಂದ ಟ್ರಸ್ಟ್ನಿಂದ ಈ ಹೊಸ ನಿಯಮವನ್ನ ಜಾರಿ ಮಾಡಲಾಗಿದೆ. ಈ ಅಯೋಧ್ಯೆ ದೇಣಿಗೆ ಹುಂಡಿ ಹಣ ಕಳುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗಳು ಕೂಡ ಆಯಿತು, ಅಧಿಕಾರ ಬದಲಾವಣೆಗಳು ಕೂಡ ಆಯಿತು. ಈಗ ಇದೇ ರೀತಿಯ ಒಂದು ಸಂದರ್ಭ ಮತ್ತೆ ಮರುಕಳಿಸಬಾರದು, ಈ ರೀತಿಯ ಅಕ್ರಮ ಮತ್ತೆ ನಡಿಬಾರದು, ಕಳ್ಳತನ ಆಗಬಾರದು ಅನ್ನೋದಾಗಿ ಅಕ್ರಮಗಳನ್ನ ತಡೆಗಟ್ಟುವ ಉದ್ದೇಶದಿಂದ ಟ್ರಸ್ಟ್ ಈಗ ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ಹುಂಡಿ ಎಣಿಕೆ ಮಾಡೋರ್ಗೆ ಇನ್ಮುಂದೆ ಹೊಸ ಡ್ರೆಸ್ ಕೋಡ್ ಅನ್ನ ಫಿಕ್ಸ್ ಮಾಡಿದೆ ಟ್ರಸ್ಟ್. ರಾಮ ಮಂದಿರ ದೇಗುಲ ಟ್ರಸ್ಟ್ನಿಂದ ಈ ಹೊಸ ರೂಲ್ಸ್ಗಳು ಜಾರಿಯಾಗಿರೋದು. ಅಯೋಧ್ಯೆ ಹುಂಡಿ ಎಣಿಸುವ ಸಿಬ್ಬಂದಿ ಜೇಬಿಲ್ಲದ ಧಿರಿಸು ಯೂನಿಫಾರ್ಮ್ ಅದನ್ನ ಧರಿಸಬೇಕಾಗತ್ತೆ. ಈ ರೀತಿಯ ಕಠಿಣ ನಿಯಮವನ್ನ ಜಾರಿ ಮಾಡಿದೆ. ಕಾರಣ ಅಕ್ರಮವನ್ನ ತಡೆಗಟ್ಟಬೇಕು ಅನ್ನೋದಾಗಿ ಈ ಮುಂಚೆ ವಿಚಾರ ತಿಳಿದೇ ಇದೆ. ದಿನಕ್ಕೆ 6 ರಿಂದ 7 ಲಕ್ಷ ಹುಂಡಿ ದೇಣಿಗೆ ಹಣ ಕಳ್ಳತನವಾಗ್ತಾ ಇದ್ದಂಥದ್ದು. ಅಯೋಧ್ಯೆ ದೇಣಿಗೆ ಹುಂಡಿ ಕಳವು ಬೆನ್ನಲ್ಲೇ ಕಠಿಣ ರೂಲ್ಸ್ ಅನ್ನ ಜಾರಿ ಮಾಡಲಾಗಿದೆ. ಹುಂಡಿ ಎಣಿಕೆ ಮಾಡುವವರಿಗೆ ಇನ್ಮುಂದೆ ಹೊಸ ಡ್ರೆಸ್ ಕೋಡ್ ಇರುತ್ತೆ. ಅಯೋಧ್ಯೆ ದೇಣಿಗೆ ಹುಂಡಿ ಕಳವು ಬೆನ್ನಲ್ಲೇ ಈಗ ಕಠಿಣ ರೂಲ್ಸ್ ಗಳನ್ನ ಜಾರಿ ಮಾಡಲಾಗ್ತಾ ಇದೆ. ಹುಂಡಿ ಎಣಿಕೆ ಮಾಡೋರ್ಗೆ ಇನ್ನು ಮುಂದೆ ಹೊಸ ಡ್ರೆಸ್ ಕೋಡ್ ಅನ್ನ ನೀಡಿದ್ದಾರೆ. ರಾಮ ಮಂದಿರ ದೇಗುಲ ಟ್ರಸ್ಟ್ ನಿಂದ ಹೊಸ ರೂಲ್ಸ್ ಜಾರಿಯಾಗಿದೆ. ಅಯೋಧ್ಯೆ ಹುಂಡಿ ಎಣಿಸುವ ಸಿಬ್ಬಂದಿಗೆ ಜೇಬಿಲ್ಲದ ಯೂನಿಫಾರ್ಮ್ ಅನ್ನ ಧರಿಸಬೇಕು. ಕಠಿಣ ನಿಯಮವನ್ನ ಜಾರಿ ಮಾಡಿರೋ ಬೆನ್ನಲ್ಲೇ 23 ಸಿಬ್ಬಂದಿಯಿಂದ ರಾಜೀನಾಮೆಯನ್ನ ನೀಡಿದ್ದಾರೆ. ಸಿಬ್ಬಂದಿ ಅಕ್ರಮ ತಡೆಗಟ್ಟುವ ಉದ್ದೇಶದಿಂದ ಟ್ರಸ್ಟ್ನಿಂದ ಈ ಹೊಸ ನಿಯಮವನ್ನ ಜಾರಿ ಮಾಡಲಾಗಿದೆ. ಈ ಅಯೋಧ್ಯೆ ದೇಣಿಗೆ ಹುಂಡಿ ಹಣ ಕಳುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಗಳು ಕೂಡ ಆಯಿತು, ಅಧಿಕಾರ ಬದಲಾವಣೆಗಳು ಕೂಡ ಆಯಿತು. ಈಗ ಇದೇ ರೀತಿಯ ಒಂದು ಸಂದರ್ಭ ಮತ್ತೆ ಮರುಕಳಿಸಬಾರದು, ಈ ರೀತಿಯ ಅಕ್ರಮ ಮತ್ತೆ ನಡಿಬಾರದು, ಕಳ್ಳತನ ಆಗಬಾರದು ಅನ್ನೋದಾಗಿ ಅಕ್ರಮಗಳನ್ನ ತಡೆಗಟ್ಟುವ ಉದ್ದೇಶದಿಂದ ಟ್ರಸ್ಟ್ ಈಗ ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ಹುಂಡಿ ಎಣಿಕೆ ಮಾಡೋರ್ಗೆ ಇನ್ಮುಂದೆ ಹೊಸ ಡ್ರೆಸ್ ಕೋಡ್ ಅನ್ನ ಫಿಕ್ಸ್ ಮಾಡಿದೆ ಟ್ರಸ್ಟ್. ರಾಮ ಮಂದಿರ ದೇಗುಲ ಟ್ರಸ್ಟ್ನಿಂದ ಈ ಹೊಸ ರೂಲ್ಸ್ಗಳು ಜಾರಿಯಾಗಿರೋದು. ಅಯೋಧ್ಯೆ ಹುಂಡಿ ಎಣಿಸುವ ಸಿಬ್ಬಂದಿ ಜೇಬಿಲ್ಲದ ಧಿರಿಸು ಯೂನಿಫಾರ್ಮ್ ಅದನ್ನ ಧರಿಸಬೇಕಾಗತ್ತೆ. ಈ ರೀತಿಯ ಕಠಿಣ ನಿಯಮವನ್ನ ಜಾರಿ ಮಾಡಿದೆ. ಕಾರಣ ಅಕ್ರಮವನ್ನ ತಡೆಗಟ್ಟಬೇಕು ಅನ್ನೋದಾಗಿ ಈ ಮುಂಚೆ ವಿಚಾರ ತಿಳಿದೇ ಇದೆ. ದಿನಕ್ಕೆ 6 ರಿಂದ 7 ಲಕ್ಷ ಹುಂಡಿ ದೇಣಿಗೆ ಹಣ ಕಳ್ಳತನವಾಗ್ತಾ ಇದ್ದಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.